ಹಿಂದಿನ ಸಂಚಿಕೆಯಲ್ಲಿ ವೀಣಾ ಅಯ್ಯೋ ನಿಮ್ಮ ತಂಗಿ ಗಂಡನ ದುಡ್ಡು ಐತಲ್ಲ ಅದೇ ಇದೆಯಲ್ಲ ಸಾಕು ಅಂತ ಹೇಳ್ತಾಳೆ. ಅದಕ್ಕೆ ಪರಮೇಶ್ವರು ನಮ್ಮ ಜೀವನದಲ್ಲಿ ಇರೋ ಒಬ್ಬರೇ ನೆಂಟರು ಅಂತ ಅವರಷ್ಟೇ ಅಂತ ಹೇಳ್ತಾನೆ. ಅದಕ್ಕೇ ವೀಣಾ ಅಯ್ಯೋ ಈಗ ಅರ್ಜೆಂಟಿಗೆ ಬಳಸ್ಕೊಂಡ್ರೆ ಆಯ್ತು, ಆಮೇಲಿಂದ ಕೊಟ್ಟರಾಯ್ತು ಬಿಡಿ. ಅದಕ್ಕೆ ಪರಮೇಶ್ವರ್ ಬೇಡ ಬೇಡ ಇದೆಲ್ಲ ಸರಿ ಬರಲ್ಲ ಅಂತ ಹೇಳ್ತಾನೆ. ಅದಕ್ಕೆ ವೀಣಾ ಅಯ್ಯೋ ಜಾತಕ ಸರಿ ಇಲ್ಲ ಅಂತ ಇವಳ ಮದುವೆನೂ ಆಗಲ್ಲ, ಇನ್ನು ಲಾವಣ್ಯನೂ ಮದುವೆ ಆಗಲ್ಲ, ನೀವೇ ಯೋಚನೆ ಮಾಡಿ ಅಂತ ಹೇಳ್ತಾಳೆ. ಅದಕ್ಕೆ ಪರಮೇಶ್ವರ್ ಆಗಲ್ಲ ಕಣೆ, ದುಡ್ಡಿದ್ರೇ ಮದುವೆ, ದುಡ್ಡಿದ್ರೇ ಮಸಣ ಅಂತ ಹೇಳ್ತಾಳೆ. ಅದಕ್ಕೆ ಪರಮೇಶ್ವರು ಹಾಗಿದ್ರೆ ಭಾವನ ದುಡ್ಡನ್ನೇ ಬಳಸ್ಕೊಳ್ಳೋಣವಾ ಅಂತ ಕೇಳ್ತಾನೆ. ಅದಕ್ಕೆ ವೀಣಾ ಕಣಿ ಕೇಳಿ ನಾವು ಹೆಂಗಾದರೂ ಅಡ್ಜಸ್ಟ್ ಮಾಡಿ ಅವ್ರಿಗೆ ರಿಟರ್ನ್ ಕೊಡೋಣ, ಈಗ ಸದ್ಯಕ್ಕೆ ಬಳಸ್ಕೊಳ್ಳೋಣ ಅಂತ ಹೇಳ್ತಾಳೆ. ಅದಕ್ಕೆ ಪರಮೇಶ್ವರ್ ಕೂಡ ಒಪ್ಕೋತಾನೆ. ಇಲ್ಲಿ ವಲ್ಲಭ ಚಪ್ಪರದ ಕೆಳಗಡೆ ಕೆಲಸ ಮಾಡ್ತಾ ಕೂತಿರ್ತಾನೆ. ಅಷ್ಟರಲ್ಲಿ ನಂದ ಅಯ್ಯೋ ಮದುವೆ ಕೆಲಸ ಎಷ್ಟೊಂದಿದೆ ಏನೇನು ಮಾಡಬೇಕು ಅಂತ ಕೆಳಗಿಳಿ ಅಷ್ಟರಲ್ಲಿ ವಲ್ಲಭನ ನೋಡಿ ನಿಂತ್ಕೋತಾನೆ. ಅಷ್ಟರಲ್ಲಿ ವಲ್ಲಭಂಗೆ ಅವ್ರ ಓನರಿಂದ ಕಾಲ್ ಬರುತ್ತೆ. ಆಯ್ ಸುಂದರ್ ಸರ್, ಚೆನ್ನಾಗಿದ್ದೀನಿ, ನೀವೇ ಹೇಗಿದ್ದೀರಾ ಸರ್, ಕೆಲ್ಸಕ್ಕೆ ಬರೋಕ್ಕಾಗಿಲ್ಲ, ನಮ್ಮ ಅಣ್ಣಂದೇ ಮದುವೆ ಅಂತ, ಅದಕ್ಕೆ ಸರ್ ಅಂತ ಹೇಳ್ತಾನೆ. 4 ದಿನ ರಜೆ ಬೇಕಿತ್ತು ಸರ್, ಆಮೇಲೆ ನೈಟ್ ಡ್ಯೂಟಿ ಮಾಡಿ ಎಲ್ಲನೂ ಸರಿ ಮಾಡ್ತೀನಿ ಸರ್ ಅಂತ ಕೇಳಿಬಿಟ್ಟು ನೀವು ಮದುವೆಗೆ ಬನ್ನಿ ಸರ್ ಅಂತ ಅಂದ್ಬಿಟ್ಟು ಫೋನ್ ಇಡ್ತಾನೆ. ಈ ಕಡೆ ನಂದ ಮನೆ ಒಳಗಡೆ ಹೊಟ್ಟೋಗ್ತಾನೆ. ಗಿರಿಜಾ ಒಳಗಡೆ ಓಡಾಡಬೇಕಾದ್ರೆ ವೀಣನ ಕಾಲ್ ಬರುತ್ತೆ. ಅಯ್ಯೋ ಬಿಗ್ರೆ ಏನು ಮಾಡ್ತಿದ್ದೀರಾ ಅಂತ ಗಿರಿಜಾ ಕೇಳ್ತಾಳೆ. ಅದಕ್ಕೆ ಗಿರಿಜಾ ನಿಮ್ಮನೇಲಿ ಹೇಗಿದೆ ಅಂತ ಕೇಳಿದ್ಕೆ ವೀಣಾ ಅಯ್ಯೋ ನಮ್ಮನೇಲಿ ಫುಲ್ ಜನ ತುಂಬಿಕೊಂಡಿದ್ದಾರೆ, ಎಲ್ಲ ನಿಮ್ಮ ಸೊಸೆನ ರೇಗಿಸ್ತಾ ಕೂತಿದ್ದಾರೆ ಅಂತ ಕೇಳ್ತಾರೆ. ಅದಕ್ಕೆ ವೀಣಾ ಅಲ್ಲ ತಾಲಿ ಸರದ್ದು ಕೇಳೋಣ ಅಂತ ಕಾಲ್ ಮಾಡಿದೆ, ನೀವು ತಾಲಿ ಸರ ಅರೇಂಜ್ ಮಾಡ್ಕೊಂಡ್ರಾ, ಇಲ್ಲ ಅಂದರೆ ಸೊಸೆನ ಕರ್ಕೊಂಬರಲ್ಲ, ಯಾಕಂದರೆ ಹಾಕೊಳ್ಳೋರೆ ಅಲ್ವಾ ನೋಡಬೇಕದನ್ನು, ಅದಕ್ಕೆ ನನ್ನ ಮಗಳೇ ಸೆಲೆಕ್ಟ್ ಮಾಡ್ತಾಳ ಅಂತ ಕೇಳೋಣ ಅಂತ ಅಂದ್ಕೊಂಡೆ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಗಿರಿಜಾ ಅದಕ್ಕೆಲ್ಲ ಬೇರೆ ವ್ಯವಸ್ಥೆ ಆಗುತ್ತೆ ಬಿಡಿ ಅಂತಂದಿದ್ದಕ್ಕೆ ವೀಣಾ ಹೌದಾ ಸರಿ ಆಯಿತು ಅಂತ ಫೋನ್ ಕಟ್ ಮಾಡ್ತಾಳೆ. ನಂದ ಎಲ್ರಿಗೂ ಬೇಗ ಬೇಗ ಸಿದ್ಧ ಮಾಡಿ ಗಿರಿಜಾ ಇನ್ನೂ ಏನೂ ರೆಡಿಯಾಗಿಲ್ಲ, ಮೀನಾ ಏನಮ್ಮ ಇನ್ನೂ ಏನು ಕರೆಕ್ಟಾಗಿ ಜೋಡಿಸಿಲ್ಲ ಹೋಗಮ್ಮ ಅಂತ ಹೇಳ್ತಾರೆ. ಅದಕ್ಕೇನೆ ಗಿರಿಜಾ ಅಯ್ಯೋ ಯಾರೋ ಬರ್ತಾರೆ ಅಂತ ಬೆಳಗ್ಗೆಯಿಂದನೂ ಹೇಳ್ತಿದ್ದೀರಲ್ಲ ಯಾರದು ಅಂತ ಕೇಳ್ತಾರೆ. ಅದಕ್ಕೆ ನಂದ ಅದು ಸಸ್ಪೆನ್ಸ್, ಹೇಳ್ತೀನಿ ಸದ್ಯಕ್ಕೆ ಈಗ ಕೆಲಸ ಮಾಡೋಗಿ ಬೇಗ ಬೇಗ ಅಂತ ಅಂದ್ಬಿಟ್ಟು ಕಳಿಸ್ತಾನೆ. ಅಷ್ಟರಲ್ಲಿ ಮಾಧವ ಏನೋ ಕೆಲಸ ಮಾಡ್ತಿರ್ತಾನೆ. ಅದನ್ನು ನೋಡಿಬಿಟ್ಟು ನಂದ ಏನೋ ಕೆಲಸ ಮಾಡ್ತೀಯ ನೀನು ಅಂತ ಹೇಳಿದ್ಕೆ ಅಪ್ಪ ಸುಮ್ಮನೆ ಕೂತ್ಕೊಂಡು ಬೋರ್ ಆಗ್ತಿದ್ದಪ್ಪ ಅದಕ್ಕೆ ಕೆಲಸ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಕೇಶವ ಬಂದು ಬ್ರದರ್ ನೀನೇನೋ ಕೆಲಸ ಮಾಡೋಂಗಿಲ್ಲ, ನಾವಿಬ್ಬರು ಇದ್ದೀವಿ, ನಾವು ಮಾಡ್ಕೋತೀವಿ, ನೀನು ಆರಾಮಾಗಿ ರೆಸ್ಟ್ ಮಾಡು ಅಂತ ಹೇಳ್ತಾನೆ. ಅಷ್ಟರಲ್ಲಿ ನಂದ ಬಂದು ಮುಖ್ಯವಾದ ಒಬ್ಬ ಅತಿಥಿ ಬರ್ತಾರೆ ಅಂತ ಹೇಳ್ತಾನೆ. ಅದಕ್ಕೇನೆ ವಲ್ಲಭ ಯಾರದು ನಮ್ಮ ನೆಂಟ್ರಾ ಇಲ್ಲ ಯಾರಪ್ಪ ಅಂತ ಕೇಳ್ತಾನೆ. ಅದಕ್ಕೇನೆ ಏನೋ ಸಸ್ಪೆನ್ಸ್ ಅಂತ ಹೊಟ್ಟೋಗ್ಬಿಡ್ತಾನೆ. ಇವ್ರು 3 ಜನ ಅಯ್ಯೋ ಯಾರು ಬರ್ಬೋದು, ಏನಿಷ್ಟು ಸಸ್ಪೆನ್ಸ್ ಎಲ್ಲ ಮೇಂಟೈನ್ ಮಾಡ್ತಾರೆ ನಮ್ಮಪ್ಪ ಇದಕ್ಕಿದ್ದಂಗೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ರಕ್ಷಾ ಮತ್ತು ಪುನಃ ಅಮೂಲ್ಯ ಬಂದು ರಕ್ಷಾ ಅಣ್ಣ ಅಂತ ಅಂತಾಳೆ. ಅಮೂಲ್ಯ ಕಡ್ಪಪ್ಪ ಅಂತ ಅಂದ್ಬಿಟ್ಟು ಬರ್ತಾಳೆ. ಅದಕ್ಕೆ ವಲ್ಲಭ ಎಲ್ಲೋ ಡಟ್ಟಿ ಅಂತ ಹೇಳ್ತಾನೆ. ಅದಕ್ಕೆ ಸೇಮ್ ಪಿಂಚ್ ಅಂತ ಅಂದ್ಬಿಟ್ಟು ಹೇಳಿದ್ಕೇನೆ ವಲ್ಲಭ ರಕ್ಷಂಗೆ ಈಗಲೇ ಗ್ರೌಂಡ್ ಫ್ಲೋರ್ಲಿದೆ ಕುಟ್ಕೋದ್ರೆ ಫುಲ್ ಬೇಸ್ಮೆಂಟ್ ಕೊಟ್ಟೋಗ್ಬಿಡ್ಬೇಕು ಅಂತ ಅಂದ್ಬಿಟ್ಟು ರೇಗಿಸ್ತಿರ್ತಾನೆ. ಅಷ್ಟರಲ್ಲಿ ಇವರೆಲ್ಲ ರೇಗಿಸ್ಕೊಂಡು ನಿಂತ್ಕೊಂಡಿರ್ತಾರೆ. ಯಾರು ಬರ್ತಿರೋದು ಸರ್ಪ್ರೈಸ್ ಅಂತ ಬೆಳಗ್ಗೆಯಿಂದನೂ ಅಪ್ಪ ಹೇಳ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ರಕ್ಷಾ ಮತ್ತು ಅಮೂಲ್ಯನ ಕೇಳ್ತಾರೆ. ಅದಕ್ಕೆ ನಮಗೂ ಗೊತ್ತಿಲ್ಲ, ನಮಗೂ ಸರ್ಪ್ರೈಸೇ ಅಂತ ಹೇಳ್ತಾರೆ. ಮಾಧವನ ಹತ್ರ ಸರಿ ನೀವು ಈ ಲೇಡೀಸ್ ಹತ್ರ ಎಲ್ಲ ಆರಾಮಾಗಿ ಮಾತಾಡ್ತಿರೋ, ನಮ್ಮ ಕೆಲಸ ಐತೆ ಅಂದ್ಬಿಟ್ಟು ಹೋಗ್ತಾರೆ. ಈ ಕಡೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಇಬ್ಬರು ಕೂತ್ಕೊಂಡು ಅಯ್ಯೋ ಮದುವೆ ನೋಡಿದ್ರೆ ಇಷ್ಟು ಚೆನ್ನಾಗಾಗ್ತೈತೆ, ನಾವು ಹಾಳು ಮಾಡಬೇಕು ಅಂದ್ಕೊಂಡ್ರೆ ಆಗ್ತಾನೆ ಇಲ್ವಲ್ಲ ಅಂತ ಅಂತಿರ್ತಾರೆ. ಅಷ್ಟರಲ್ಲಿ ರಾಮಾಚಾರಿ ಎಂಟ್ರಿ ಕೊಡ್ತಾನೆ. ಅವನ್ನ ನೋಡಿದ ತಕ್ಷಣ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಅಯ್ಯೋ ರಾಮಾಚಾರಿ ಬಾಯ್ಲಿ ಅಂತ ಕರೀತಾರೆ. ಬಾ ಒಳಗಡೆ ಬಾ ಅಂತ ಹೇಳಿದ್ಕೆ ಇಲ್ಲ ನಂದಕುಮಾರ್ ಅವ್ರ ಮನೆಗೆ ಅರ್ಶಶಾಸ್ತ್ರಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಅದನ್ನು ಮುಗಿಸ್ಕೊಂಡು ಖಂಡಿತವಾಗ್ಲೂ ಬರ್ತೀನಿ ಸರ್ ಅಂತ ಹೇಳ್ತಾರೆ. ಅಷ್ಟರಲ್ಲಿ ನಂದಕುಮಾರ್ ಹೊರಗಡೆ ಬರ್ತಾರೆ. ರಾಮಾಚಾರಿ ಅಷ್ಟರಲ್ಲಿ ನಂದನ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡು ಹೇಗಿದ್ದೀರಾ ಸರ್ ಅಂತ ಕೇಳ್ತಾರೆ. ಅದಕ್ಕೆ ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಪ್ಪ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಮಾಧವ ಮತ್ತು ಪ್ರಿಯಾ ಮದುವೆದು ಬ್ಯಾನರ್ ಹಾಕ್ತಾರೆ. ಅದನ್ನು ನೋಡಿಬಿಟ್ಟು ರಾಮಾಚಾರಿ ಏನು ಸರ್ ಬ್ಯಾನರೆಲ್ಲ ಹಾಕ್ಸ್ತಿದ್ದೀರಾ ಅಂತ ಹೇಳಿದ್ಕೆ ನಂದ ಹೌದು ಮದುವೆಗೆ ಅಂತ ಹಾಕ್ಸ್ತಿದ್ದೀನಿ ಅಂತ ಹೇಳ್ತಾನೆ. ಮಗನ ಮದುವೆಯಲ್ಲಿರೋ ಉತ್ಸಾಹ ನೋಡೋಕೆ ತುಂಬ ಖುಷಿ ಆಗ್ತಿದೆ ಸರ್ ಅಂತ ರಾಮಾಚಾರಿ ಹೇಳ್ತಾನೆ. ಅಷ್ಟರಲ್ಲಿ ನಂದ ಅಯ್ಯೋ ಒಬ್ಬೊಬ್ಬರು ಸುಳ್ಳುಟ್ಟಿದ ಬಗ್ಗೆ ಬ್ಯಾನರು ಎಲ್ಲ ಹಾಕ್ಸ್ತಾರೆ ಮದುವೆಗೆ, ಅದು ನನ್ನ ಹಿರಿ ಮಗನ ಮದುವೆಗೆ ಊರಲ್ಲಿರೋರಿಗೆಲ್ಲರೂ ಬಂದು ಹಾರೈಸಲಿ ಅಂತ ನಾನು ಬ್ಯಾನರ್ ಹಾಕಿದ್ದೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಇಬ್ಬರೂ ಫುಲ್ ಕೋಪ ಮಾಡಿಕೊಂಡು ಒಳಗಡೆ ಹೊಟ್ಟೋಗ್ತಾರೆ. ಅಷ್ಟರಲ್ಲಿ ಚಂದ್ರಕಾಂತ್ ಹೆಂಡತಿ ಹೊರಗಡೆ ಬಂದು ಹುಡುಗಿ ಫೋಟೋ ನೋಡಿಬಿಟ್ಟು ಅವತ್ತು ದೇವಸ್ಥಾನದಲ್ಲಿ ಅವನಿದ್ದಿದ್ದು ಬೇರೆ ಹುಡುಗಿ ಜೊತೆ ಅಲ್ವಾ, ಇಲ್ಲೇನೋ ತಪ್ಪಿದೆ, ಇಲ್ಲೇನೋ ಸಮಸ್ಯೆ ಇದೆ, ಇದನ್ನು ಕಂಡುಹಿಡಿಲೇಬೇಕು ಅಂತ ಅಂದ್ಬಿಟ್ಟು ಹೊರಗಡೆ ಹೊಟ್ಟೋಗ್ತಾಳೆ.
ಅಷ್ಟರಲ್ಲಿ ನಂದ ರಾಮಾಚಾರಿನ ಕರ್ಕೊಂಡು ಒಳಗಡೆ ಹೋಗ್ತಾನೆ. ಅವನು ಮಾಧವನ ನೋಡಿದ ತಕ್ಷಣ ಹಾಯ್ ಅಂತಾನೆ. ಮಾಧವ, ಏನೋ ರಾಮಾಚಾರಿ ಇಷ್ಟು ದಿನ ಆದಮೇಲೆ ಮನೆಗೆ ಬಂದಿದ್ಯಾ ಅಂದಿದ್ದಕ್ಕೆ ರಾಮಾಚಾರಿ, ಏನೋ ಇದು ಏನೋ ಮಾಡ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಅಯ್ಯೋ ಇನ್ನೊಂದು ದಿನ ಹೇಳ್ತೀನಿ ಬಿಡು, ಸರಿ ಬೇಗ ಹುಷಾರಾಗು ಅಂತ ಅನ್ನೋಷ್ಟರಲ್ಲಿ ಕೇಶವ, ಏನು ಬ್ರೋ ಹೇಗಿದ್ದೀರಾ ಅಂತ ಕೇಳ್ತಾನೆ. ಆಮೇಲೆ ವಲ್ಲಭ ಕೂಡ, ಗಿರಿಜಾ, ಅಯ್ಯೋ ರಾಮಾಚಾರಿ ಹೇಗಿದ್ಯಪ್ಪ, ಚಾರು ಮತ್ತು ಮಗು ಹೇಗಿದೆ? ಅಲ್ಲ ಕಣ್ರಿ, ನೀವು ರಾಮಾಚಾರಿ ಬರ್ತಾನೆ ಅಂತ ಗೊತ್ತೇ, ಅವ್ನು ಇಷ್ಟವಾಗಿರೋ ಸ್ವೀಟೇ ಮಾಡ್ತಿದ್ದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಧನ್ಯ, ಅಯ್ಯೋ ಚಾರುನು ಕರ್ಕೊಂಬರತ್ತಾನೆ, ಇದಕ್ಕಿಲ್ಲ ಅವಳು ಬಾಣಂತಿ ಬರೋಂಗಿಲ್ಲ ಅಲ್ವಾ, ನಾನು ಬಂದಿದ್ದೀನಲ್ಲ. ಆದರೂ ಈ ಕುಟುಂಬ ನೋಡೋಕೆ ತುಂಬ ಖುಷಿ ಆಗ್ತದೆ. ಇಬ್ಬರು ಸೊಸೆರು ಬೇರೆ ಸೇರ್ಕೊಬಿಟ್ಟಿದ್ದಾರೆ, ಇನ್ನೂ ಹೊಸ ಸೊಸೆ ಬೇರೆ ಬರ್ತಿದ್ದಾರೆ, ಇನ್ನೂ ದೊಡ್ಡ ಫ್ಯಾಮಿಲಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ರಾಮಾಚಾರಿ, ಇನ್ನು ರಕ್ಷನ್ ಮದುವೆ ಯಾವಾಗ ಅಂತ ಕೇಳಿದ್ದಕ್ಕೆ ರಕ್ಷಾ, ಅಯ್ಯೋ ಅಣ್ಣ ನಾನು ಇನ್ನೂ ಓದಬೇಕು, ಕಲೆಕ್ಟರ್ ಆಗಬೇಕು. ಅದಕ್ಕೆ ರಾಮಾಚಾರಿ, ಒಂದು ಗುರಿ ಇರಬೇಕು, ಗುರಿ ಮುಟ್ಟಕ್ಕೆ ಒಂದು ದೃಢ ನಿರ್ಧಾರ ಇರಬೇಕು ಅಂತ ಹೇಳಿದ್ಕೆ ನಂದ, ಹೌದು ಅದು ನಿಜ ಅಂತ ನಂದ ಹೇಳ್ತಾನೆ. ಆಮೇಲೆ ಅಶಿಶಾಸ್ತ್ರ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾರೆ. ಅಷ್ಟರಲ್ಲಿ ರಕ್ಷಾ, ಅಣ್ಣ ಅಶಿಶಾಸ್ತ್ರ ಎಲ್ಲ ಸ್ಟಾರ್ಟ್ ಆಯ್ತಾ ಅದಕ್ಕೆ ಮನೇಲಿ ಅಂದಿದ್ದಕ್ಕೆ ಅಂತ, ನೀನು ಆಗಲೇ ಮೆಸೇಜ್ ಮಾಡಿದ್ಯಾ ಅಲ್ವಾ ಅಂತ ಎಲ್ಲರೂ ರೇಗಿಸ್ತಿರ್ತಾರೆ. ಅಷ್ಟರಲ್ಲಿ ಅಮೂಲ್ಯ ಅರ್ಶನ ತೊಗೊಳಕ್ಕೆ ಬಂದಾಗ ಕೆಳಗಡೆ ಬಿದ್ದೋಗ್ತಾಳೆ, ಅರ್ಶನ ಎಲ್ಲ ಚೆಲ್ಲೋಗುತ್ತೆ. ಅದನ್ನ ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ. ಅಷ್ಟರಲ್ಲಿ ಅಮೂಲ್ಯ ಹತ್ಕೊಂಡ್ಬಂದು, ಅತ್ತೆ ನಾನು ಹಂಗಲ್ಲ, ಬೈ ಮಿಸ್ಸಾಗಿ ಬಿದ್ದೋಯ್ತು, ಅದಕ್ಕೆ ಧನ್ಯ ಅರ್ಶನೆಲ್ಲ ಚೆಲ್ಬಿಟ್ಟಲ್ಲೇ, ನಾನೇನಾದರೂ ನಮ್ಮ ಅಪ್ಪ ಅಮ್ಮನ ಸ್ಥಾನದಲ್ಲಿ ಇದ್ದಿದ್ರೆ ನಿನ್ನ ಈ ಮನೇಲಿ ಇರೋಕ್ಕೆ ಬಿಡ್ತಿರ್ಲಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅಮೂಲ್ಯ, ಸಾರಿ ನಾನು ಬೇಕು ಅಂತ ಬಿದ್ದಿಲ್ಲ, ಕಾಲು ಎಡವಿ ಬಿದ್ದೆ ಅಷ್ಟೇ ಅಂತ ಹೇಳ್ತಾಳೆ. ಗಿರಿಜಾ, ಪರವಾಗಿಲ್ಲ ಬಿಡಮ್ಮ, ಬೈ ಮಿಸ್ಸಾಗಿ ಬಿದ್ದಿದ್ದು. ನಂದ ಅಷ್ಟರಲ್ಲಿ ನೀನೇ ಒಳಗಡೆ ಹೋಗಿ ತಂದಿದ್ರೆ ಆಗ್ತಿರ್ಲಿಲ್ವಾ ಅಂತ ಅಂದ್ಬಿಟ್ಟು ಗಿರಿಜಂಗೆ ಬೈತಾನೆ. ಅಲ್ಲಿರೋ ಸುತ್ತಮುತ್ತ ಇರೋರು, ಅಯ್ಯೋ ಅಭಿಷೇಕನ ಅಂತ ಅಂತಾರೆ. ಅದಕ್ಕೆ ರಾಮಾಚಾರಿ, ಕಾಲು ಎಡವಿದ್ರೆ ಯಾರೇನು ಮಾಡೋಕ್ಕಾಗತ್ತೆ, ಇದೆಯಾ ಅಭಿಷೇಕನ ಅಂತ ಹೇಳ್ತಾರೆ. ಅಲ್ಲಿರೋರೆಲ್ಲ, ಅಯ್ಯೋ ಮಾಧವನ್ ಮದುವೆ ಫಿಕ್ಸ್ ಆದಾಗ್ಲಿಂದನೂ ಬರೀ ಅಭಿಷೇಕನ ಆಗ್ತಾನೇ ಇದೆ. ಶಾಸ್ತ್ರ ಮುಗಿಸ್ಕೊಂಡು ನಾಂದಿ ಶಾಸ್ತ್ರ ಶುರುವಾದ ತಕ್ಷಣ ಪೊಲೀಸವ್ರು ಕರ್ಕೊಂಡು ಹೋದ್ರು, ಇನ್ನೂ ಏನೇನು ನಡೆಯುತ್ತೋ ಏನೋ ಗೊತ್ತಿಲ್ಲಪ್ಪ ಈ ಮನೇಲಿ ಅಂತ ಹೇಳ್ತಾರೆ. ಅದಕ್ಕೆ ಮೀನಾ, ಹಾಗೇನೂ ಇಲ್ಲ ಆಂಟಿ, ಬೈ ಮಿಸ್ಸಾಗಿ ಬಿದ್ದಿದ್ದು ಅಷ್ಟೇ ಅತ್ತೆ, ನಾನು ಕ್ಲೀನ್ ಮಾಡ್ತೀನಿ, ಬೇರೆ ಅರ್ಶನ ತೊಗೊಂಬನೆ ಹೋಗಿ ಅತ್ತೆ ಅಂತ ಹೇಳ್ತಾಳೆ. ಅದಕ್ಕೇನೆ ಅಲ್ಲಿ ಇರೋರೆಲ್ಲ, ಅಯ್ಯೋ ಈಗ ತಾನೇ ಅರ್ಶನ ಚೆಲ್ಲಿದೆಯಾ, ಇರಮ್ಮ ಸ್ವಲ್ಪ ತಾಗಲಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಮೂಲ್ಯ ಹತ್ಕೊಂಡು, ಅತ್ತೆ ಮಾವ ನಂಗೆ ಸಾರಿ, ನನ್ನ ಬೈ ಮಿಸ್ಸಾಗೋಯ್ತು ಅಂತ ಹೇಳ್ತಾರೆ. ಅದಕ್ಕೆ ಧನ್ಯ, ನಮ್ಮ ಮನೇಲೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೂ ನೀನೇ ಕಾರಣ, ಇವತ್ತು ಹಿಂಗೆ ಆಗೋಕ್ಕೂ ನೀನೇ ಕಾರಣ, ನೀನು ಉದ್ದೇಶ ಏನು, ನಿಮ್ಮ ಮನೆ ನೆಮ್ಮದಿನ ಹಾಳು ಮಾಡಬೇಕು ಅಂತ ಬಂದಿದ್ಯಾ ನೀನು ಅಂತ ಬೈತಾಳೆ. ಗಿರಿಜಾ ಅಷ್ಟರಲ್ಲಿ ಸಮಾಧಾನ ಮಾಡೋಕ್ಕೆ ಬರ್ತಾಳೆ. ಅದಕ್ಕೆ ಧನ್ಯ, ಎಷ್ಟೇ ಆಗಲಿ ಸೂರ್ಯಕಾಂತ್ ಮಗಳಲ್ವಾ ಇವಳು, ಮದುವೆ ಹಾಳು ಮಾಡಬೇಕು ಅಂತಲೇ ಇದ್ದಾಳೆ ಅಂತ ಬೈತಿರ್ತಾಳೆ. ಆಮೇಲೆ ನಂದ, ಸರಿ ಧನ್ಯ ಸುಮ್ಮನೆ ಇರೋ, ಎಲ್ಲರೂ ಏನು ಬೇಜಾರು ಮಾಡ್ಕೊಬೇಡಿ ಅಂತಂತಾರೆ. ಈ ಕಡೆ ಸೂರ್ಯಕಾಂತ್ ಮನೇಲಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡಾಗ ಚಂದ್ರಕಾಂತು ಅವನ ಮಗನ ಸಂಭ್ರಮದಲ್ಲಿ ಮುಳುಗೋಗಿದ್ದಾನೆ, ನಮಗಂತೂ ಗಂಟ್ಲಲ್ಲಿ ಏನೂ ಇಳಿತಾನೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತು, ಅವನು ನಮಗೆ ಗುರ್ಸೋಕ್ಕೆ ಅಂತ ಬ್ಯಾನರ್ ಬೇರೆ ಹಾಕಿದ್ದಾನೆ ಅವನು. ಶ್ರೀಕಂಠ ಅದಕ್ಕೇನೆ ಹೊಟ್ಟೆಗೆ ಊಟ ಇಲ್ಲ ಅಂದ್ರೆ ಅದೇನೋ ಜುಟ್ಟಿಗೆ ಅದೇನೋ ಸಿಗಿಸ್ಕೊಂಡ್ರಂತೆ, ಹಾಗಾಯಿತು ಅಂತ ಹೇಳ್ತಾನೆ. ಚಂದ್ರಕಾಂತ್ ಅದಕ್ಕೇನೆ, ಇವೆಲ್ಲ ನಮಗೆ ಗುರ್ಸೋಕ್ಕೆ ಅಂತಲೇ ಮಾಡ್ತಿರೋದು ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯಕಾಂತ್, ಹೌದೌದು ನಮಗೆ ಗುರ್ಸೋಕ್ಕೆ ಅಂತಲೇ ಇವೆಲ್ಲ ಮಾಡ್ತಿರೋದು. ಅದಕ್ಕೆ ಸೂರ್ಯಕಾಂತು, ಆ ರಾಮಾಚಾರಿ ಬರ್ತಾ ಇದ್ದ ಅದನ್ನೂ ತಪ್ಪಿಸ್ತಾ ಅಂತ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತ್, ಹೌದು ನಮ್ಮ ಮನೆಗೆ ಬರೋನು ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟ ಅಂತ ಹೇಳ್ತಾನೆ. ಅದಕ್ಕೆ ಶ್ರೀಕಂಠ, ಅಪ್ಪ ಇಲ್ಲೇನಾದರೂ ಒಂದು ಮಾಡೋಣ, ನನಗಂತೂ ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ತಾನೆ. ಅದನ್ನು ಕೇಳಿ ಅಜ್ಜಿ, ಸುಮ್ಮನೆ ಇರೋ, ಅವನ ಮಗನ ಮದುವೆ ಮಾಡ್ತವನೆ, ನಿಮಗೆ ಯಾಕ್ರೋ ಹೊಟ್ಟೆ ಊರಿ ಅಂತ ಹೇಳ್ತಾರೆ. ಅದಕ್ಕೇನೆ ಸೂರ್ಯಕಾಂತು, ನಮ್ಮ ಮಗಳು ಮದುವೆ ಮಾಡಿದಾಗ ನಮ್ಮ ಕನಸನ್ನೆಲ್ಲ ಹಾಳು ಮಾಡಿದ್ಯಾರು, ಕೆಂಡ ಸುರಿದಿದ್ಯಾರು ಅಂತ ಕೇಳ್ತಾನೆ. ಅದಕ್ಕೇನೆ ಸೂರ್ಯಕಾಂತ್ ಹೇಳ್ತೀರಿ, ಇದೆಲ್ಲ ಬೇಡ ಕಣ್ರಿ, ಸುಮ್ಮನೆ ಪೊಲೀಸವ್ರಿಗೂ ಎಲ್ಲ ಹೋದ್ರೆ ಕಷ್ಟ ಆಗುತ್ತೆ ಅಂತ ಅತ್ತೆ ಹೇಳ್ತಿರೋದು ಅಂತ ಹೇಳ್ತಾಳೆ. ಅದಕ್ಕೇನೆ ಸೂರ್ಯಕಾಂತ್ ಅವ್ರಮ್ಮ, ನೋಡು ಇವೆಲ್ಲ ಬೇಡ, ಸುಮ್ಮನೆ ಇದ್ದುಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ಚಂದ್ರಕಾಂತು, ನಾವು ಬೇಡ ಬೇಡ ಅಂತಂದ್ರೆ ನೋಡು ಬ್ಯಾನರ್ ಎಲ್ಲ ಕಟ್ಸಿದ್ದಾರೆ, ನಮ್ಗೆ ಬೇಕು ಬೇಕು ಅಂತ ಅಂದ್ಬಿಟ್ಟು ನಮ್ಮ ಪರಿಚಯ ಇರೋರ್ನೆಲ್ಲ ಬೇಕು ಅಂತ ಕರೆದಿದ್ದಾರೆ, ಅವ್ರು ಬೇಕಾದ್ರೆ ಏನಾದರೂ ಮಾಡ್ಬೋದು, ನಾವಂತೂ ಏನೂ ಮಾಡಬೇಡ್ದ, ಮೂಲೆಯಲ್ಲಿ ಕೂತ್ಕೋಬೇಕಾ ಅಂತ ಬೈತಾನೆ. ಅದಕ್ಕೆ ಶ್ರೀಕಂಠ, ಹೌದಪ್ಪ ಏನಾದರೂ ಒಂದು ಮಾಡಲೇಬೇಕು ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯಕಾಂತು, ಆ ನಂದನ್ ಮಾನವರ್ದಿ ತೆಗಿಲೇಬೇಕು, ಏನಾದರೂ ಮಾಡಲೇಬೇಕು ಅಂತ ಹೇಳ್ತಾನೆ. ಈ ಕಡೆ ನಂದನ್ ಫ್ಯಾಮಿಲಿಯವರೆಲ್ಲ ಫುಲ್ ಟೆನ್ಷನ್ಲಿದ್ದಾಗ ರಾಮಾಚಾರಿ, ಅಯ್ಯೋ ಈಗ ಅರ್ಶನ ಚೆಲ್ಲಿದ್ದಾಯಿತು, ಎಷ್ಟೊತ್ತವರೆಗೂ ಅಂತ ಮಗುನ ಕಾಯಿಸ್ತೀರಾ, ಹೋಗಿ ತೊಗೊಂಬರೋಗಿ ಅಂತ ಹೇಳ್ತಾರೆ. ಅದಕ್ಕೆ ಅಕ್ಕಪಕ್ಕದಲ್ಲಿ ಇರೋರೆಲ್ಲ, ಅಯ್ಯೋ ಸುಮ್ಮನೆ ಇರಪ್ಪ, ಈಗ ಅರ್ಶನೂ ಚೆಲ್ಲೋಯ್ತಿದ್ದಲ್ಲ ಅಭಿಷೇಕ್ನೇ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಭಾಗ್ಯಲಕ್ಷ್ಮಿಯ ಕುಸುಮ ಬರ್ತಾಳೆ. ಸಾಕು ಬಾಯಿ ಮುಚ್ಚಿ ಅಂತ ಜೋರಾಗಿ ಎಲ್ಲರಿಗೂ ಹೇಳ್ತಾಳೆ. ಯಾರದು ಅಭಿಷೇಕನ ಅಂತ ಹೇಳಿದ್ದು ಅಂತ ಹೇಳ್ತಾರೆ ಎಲ್ಲರೂ. ಅದಕ್ಕೇನೆ ಕುಸುಮ ಆಂಟಿ ಅವರು ಅಂತ ಹೇಳ್ತಾರೆ. ಅಲ್ಲಮ್ಮ, ಇದು ತುಂಬಿದ ಮನೆ, ಸಡಗರ ಸಂಭ್ರಮ ಎಲ್ಲ ಇರುತ್ತೆ, ಹಾಗೆ ಗಡಿ ಬಿಡಿ ಎಲ್ಲನೂ ಇದ್ದೇ ಇರುತ್ತೆ. ಆ ಗಡಿ ಬಿಡಿಲಿ ಏನೋ ಬೀಳಿಸ್ಬಿಟ್ಟಿದ್ದಾಳೆ ಅಷ್ಟೇ, ಅದಕ್ಕೆ ಅಭಿಷೇಕನೂ ಆಗೋಯ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀರಲ್ಲ. ಮದುವೆ ಮನೇಲಿ ಇವೆಲ್ಲ ನಡೆಯೋದೇ ತಾನೇ, ಯಾವ ಅಭಿಷೇಕನೆಲ್ಲ ಏನಿಲ್ಲ, ತೆಪ್ಪಗೆ ನಿಂತ್ಕೊಳ್ಳಿ ಎಲ್ರೂ. ಗಿರಿಜಾ, ಯಾಕೆ ಹಿಂಗೆ ಕೂತ್ಕೊಂಡಿದ್ಯಾ, ನಾ ಬಂದಿದ್ದೀನಿ ತಾನೇ, ನಾನೆಲ್ಲ ಸರಿ ಮಾಡ್ತೀನಿ. ಅಯ್ಯೋ ನಂದ, ನೀನು ಯಾವತ್ತೂ ಈ ಜಾತಕ ಅಭಿಷೇಕನೆಲ್ಲ ನಮ್ದೇನೂ ಇಲ್ಲ, ನೀನು ಯಾಕೋ ಸಪ್ಪಗಿದ್ಯಾ
ಅಂತ ಹೇಳ್ತಾನೆ. ಅದಕ್ಕೇನೆ ಅಲ್ಲ ಕುಸುಮಕ್ಕ ಅಂದಿದ್ದಕ್ಕೆ ಏನು ಅವರೇನೋ ಹೇಳಿದ್ರಂತೆ, ಇವರಿಬ್ರು ಸಪ್ಪೆ ಮುಖ ನಿಂತ್ಕೊಂಡು ನೋಡಿದ್ರಂತೆ. ಹೋಗ್ರಿ ನಾನು ಎಲ್ಲ ಶಾಸ್ತ್ರಗಳನ್ನು ಮಾಡಿಸ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ, ಕುಸುಮಕ್ಕ ನಮಗೀಗ ನೆಮ್ಮದಿ ಆಯಿತು ಅಂತ ಹೇಳ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಅರಿಶಿಣನ ಮೀನಾ ಮತ್ತು ಹುಲಿಯಾಗಿ ಕುಟ್ತಾ ಇರ್ತಾರೆ. ಅಷ್ಟರಲ್ಲಿ ಕುಸುಮ, ನಂದ ನೀನು ಅಂದ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ ಅಲ್ವಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಚಂದ್ರಕಾಂತ್ ಹೆಂಡ್ತಿ, ಮಾಧವನ ನಾನು ಒಂದು ಹುಡುಗಿ ಜೊತೆ ನೋಡಿದೆ, ಆದರೆ ಈ ಹುಡುಗಿ ಬೇರೆ ಆ ಹುಡುಗಿ ಬೇರೆ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯಕಾಂತ್, ಇನ್ನು ನಿನ್ನ ದೊಡ್ಡ ಮಗನಿಂದ ನಿನ್ನ ಮರ್ಯಾದೆ ಕಳಿತೀನಿ ಅಂತ ಅಂತಾನೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ.